ಈಗ ನಮ್ಮ ಒಂದು 5 ಎಮ್ಮೆ ಮತ್ತ 10, 12 ಒಟ್ಟು ಎಲ್ಲ ಕೂಡ ಒಂದು ಕರುಗಳು ಹಿಡ್ಕೊಂಡು ಒಂದು 30 ಹಸುಗಳ ಹಸುಗಳು ಅದಾವ. ಹ್ಮ್ ಹ್ಮ್ ಅದ್ರ ಗೊಬ್ಬರ ಎಲ್ಲ ಇಲ್ಲಿ ಕಲೆಕ್ಟ್ ಮಾಡ್ತೇವ್ರಿ. ಹ್ಮ್ ಹ್ಮ್ ಗೊಬ್ಬರ ರೆಡಿ ಆದ ಬಳಿಕ ಅವೆಲ್ಲ ತೆಗೆದು ಗುಂತಿ ಹಾಕಿಬಿಡ್ತೇವೆ ಸರ್. ಹಾ ರೀ ಹಂಗನೂ ಬರ್ತದ್ರಿ. ಹ್ಮ್ ಒತ್ತಟ್ಟಿ ನಾವು ಆರಿದ ಹೆಂಡಿ ಸಗಣಿ ತಂದು ಅಲ್ಲಿ ಹಾಕಿಬಿಟ್ಟೇವ್ ಅಂದ್ರ ಹಾ ರೀ ಎಲ್ಲ ಹುಳುಗಳು ಅಲ್ಲಿ ಬಂದು ಕಲೆಕ್ಟ್ ಆಗ್ತವೆ. ಓಹೋ ಹೋ ಆಮೇಲೆ ಅದು ತಕ್ಕೋಬಹುದು. ಅಂದ್ರೆ ವೇಸ್ಟ್ ಡಿಕಾಂಪೋಸರ್ 8000 ಲೀಟರ್ ಅದ್ರಿ. ಹಾ ರೀ 8000 ಗೋಕೃಪಾಂ ಬರ್ತದೆ. ಓಹೋ ಹೋ ಇದು ಸ್ವಲ್ಪ ಅದು ಸ್ವಲ್ಪ ಇದ್ರಾಗ ಮಿಕ್ಸ್ ಮಾಡಿ ಹಾ ಈ ಮೋಟ್ರಲಿಂದ ಇಲ್ಲೇ ಮಿಕ್ಸ್ ಮಾಡ್ತೀವ್ರಿ. ಹಾ 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 ಇಲ್ಲಿ 3 ಗೊಬ್ಬರ ಗ್ಯಾಸ್ ಇದಾವ್ರಿ. ಹಾ 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 3 ಇದಾವೇನ್ ಸರ್? 3 ಅದಾವ್ರಿ ಸರ್. ಹಾ ಹಾ ಅವು ಎಲ್ಲದರಂದು ಎಣ್ಣೆ ಹೆಂಡಿ ಹಾಕ್ತಾರ, ಸ್ಲರಿ ಸುಟ್ಟಿದ್ದೇನು ಹೊರಗೆ ಬರ್ತದೆ. ಹ್ಮ್ ಗ್ಯಾಸ್ ಎಲ್ಲ ಹೋಗಿರ್ತದ್ರಿ ಅದು. ಹ್ಮ್ ಹ್ಮ್ ಅದು ಬಂದು ಇದ್ರಾಗ ಕಲೆಕ್ಟ್ ಆಗ್ತದೆ. ಇಲ್ಲಿ ಗೊಬ್ಬರ ಹಾಕಿದೇವ್ ಅಂದ್ರ ಹಾ ರೀ ತೆಳಗ ಒಂದು ಪತ್ರ ಕೊಟ್ಟಿದ್ದೀನಿ ಸರ್. ಹಾ ತೆಳಗ ಹಾ ಸೋಸಿದು ಇದು ಆ ಕಡೆ ಹೋಗ್ತದ್ರಿ. ಹಾ ಹಾ ಮೈಂದೆಲ್ಲ ಕಚ್ಚರ ಮತ್ತು ಹುಳ ಇಲ್ಲಿ ಬಂದು ಕಸ ಎಲ್ಲ ಈ ಕಡೆ ಇಲ್ಲಿ ಬಂದು ಇಲ್ಲೊಂದು ಬುಟ್ಟಿ ಇಡ್ತೇವ್ರಿ. ಹಾ, ಹಾ. ಈ ತರ ಮೈಕ್ರೋ ಇದು ಕೂಡಿಸಿದೇವ್ರಿ ಹಾ. ಸ್ಪ್ರಿಂಕ್ಲರ್. ಹಾ 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 ಇದರಿಂದ ನೀರ ಯಾವಾಗ ತೇವಾಂಶ ತೇವಾಂಶ ಬೇಕಾಗ್ತದೆ ಸ್ಟಾರ್ಟ್ ಮಾಡ್ಕೆ ಇದು ಮಾಡ್ತೇವ್ರಿ. ಹ್ಮ್ 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 ಆಮೇಲೆ ಜಾಸ್ತಿ ಏನಾರ ಸ್ಲರಿ ಬೇಕು ಅಂದ್ರ ಈ ಇದ ಸ್ಲರಿಗೋಸ್ಕರನೇ ಅದೇನ್ ಇದು sir ಇದು? ಸ್ಲರಿ ಪೈಪ್ ಅದ್ರಿ. ಓಹೋ ಹೋ. ಹಾ ರೀ. ಅಲ್ಲಿಂದ ಕನೆಕ್ಟ್ ಮಾಡಿ ತೋರಿಸ್ತೀನಿ ಸರ್ ನಿಮ್ಗೆ ಅದು. ಅದನ್ನು ತೋರಿಸ್ತೀನಿ. ರೈತ ಬಾಂಧವರಿಗೆ ನಮಸ್ಕಾರ. ನಾನ್ ನಿಮ್ಮ ರಂಗು ಕಸ್ತೂರಿ ಮುಡುಬೋಳು. ಇವತ್ ನಾವು ಅಫ್ಜಲ್ಪುರ್ ತಾಲೂಕಿನ ಒಬ್ಬ ವಿಶೇಷ ಸಾವಯವ ಕೃಷಿಕರ ಹತ್ರ ಬಂದಿದ್ದೀವಿ. ಸರ್ ಅವ್ರ ಜೊತೆಗೆ ಇದಕ್ ಮುಂಚೆ ಕೂಡ ವಿಡಿಯೋಗಳನ್ನ ಮಾಡಿದ್ದೆ. ಸುಮಾರು ಜನ ಇವರ ಕೃಷಿನ ನೋಡಿ ಇಷ್ಟಪಟ್ಟಿದ್ದಾರೆ. ಇಲ್ಲಿ ಇವತ್ತು ಒಂದು ಅತ್ಯುತ್ತಮವಾದಂತ ಎರೆಹುಳು ಗೊಬ್ಬರನ ಯಾವ ರೀತಿ ತಯಾರು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾಹಿತಿ ಪಡೆಯಕ್ ಬಂದಿದ್ದೀವಿ. ಸಾಮಾನ್ಯವಾಗಿ ಎರೆಹುಳು ಗೊಬ್ಬರ ಅಂದ್ರೆ ಸಗಣಿ ಕಸ ಕಡ್ಡಿ ಹಾಕಿ ಅದರಲ್ಲಿ ಉಳುಬಿಟ್ಟು ಒಂದು 3 ತಿಂಗಳಾದ್ಮೇಲೆ ಅದರಿಂದ ಗೊಬ್ಬರ ತೆಗಿತಾರೆ. ಆದ್ರೆ ಎರೆಹುಳು ಗೊಬ್ಬರ ತಯಾರು ಮಾಡೋದ್ರಲ್ಲಿ ಒಂದು ವಿಶೇಷ ಪದ್ಧತಿಯನ್ನು ಅಳವಡಿಸ್ಕೊಂಡು ಅದಕ್ಕೆ ಹಲವಾರು ತರದ ಪದಾರ್ಥಗಳನ್ನು ಸೇರಿಸಿ ಒಂದು ಉತ್ಕೃಷ್ಟವಾದಂತ ಅದ್ಭುತವಾದಂತ ಗೊಬ್ಬರನ ಕೈಯಲ್ಲಿ ಹಿಡಿದ್ರೆ ತುಂಬಾ ಹಗುರವಾಗಿ ಟೀ ಪೌಡರ್ ತರ ಅರಳಾಗಿ ಅದ್ಭುತವಾಗಿ ತಯಾರಾಗ್ತದೆ ಅಂತ ವಿಶೇಷವಾದಂತ ಗೊಬ್ಬರನ ತಯಾರು ಮಾಡ್ತಾ ಇದ್ದಾರೆ. ಯಾವ ರೀತಿ ಮಾಡ್ತಾರೆ, ಏನೇನು ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ದಾರೆ, ಇವತ್ತು ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್. ನಮ್ಮ ಹೆಸರು ರೇವಣ ಸಿದ್ಧ ಶಿವಶರಣಪ್ಪ ಹಾಳ್ಕಿ. ಹಾ ಸರ್. ಊರು ಅಳಗಿ ಬಿ ಗ್ರಾಮ್ ರೀ. ಹಾ ಸರ್. ತಾಲೂಕ ಅಫ್ಜಲ್ಪುರ, ಜಿಲ್ಲಾ ಗುಲ್ಬರ್ಗ. ಹಾ ಹಾ ಸರ್, ಎಷ್ಟು ವರ್ಷದಿಂದ ಈ ಯೂನಿಟ್ ಅನ್ನ ಸ್ಟಾರ್ಟ್ ಮಾಡಿದಿರಿ? ಈ ಯಾವ ತರ ಇದನ್ನ ಗೊಬ್ಬರ ತಯಾರು ಮಾಡ್ತೀರಿ ಸರ್? ಗೊಬ್ಬರ ಈಗ ಈ ಯೂನಿಟ್ ತಯಾರು ಮಾಡಿ 2 ವರ್ಷ ಮುಗಿದ್ 3ನೇ ವರ್ಷ ಸ್ಟಾರ್ಟ್ ಆಗಿದೆ ರೀ. ಸರ್, ಇದಕ್ಕೆಲ್ಲ ಇನ್ಪುಟ್ಸ್ ಏನೇನ್ ಹಾಕ್ತಿರಿ, ಯಾವ ತರ ಅದನ್ನ ಕರೆಕ್ಟ್ ಮಾಡ್ತೀರಿ ಸರ್? ಈಗ ನಮ್ಮ ಒಂದು 5 ಎಮ್ಮೆ ಮತ್ತ 10, 12 ಒಟ್ಟು ಎಲ್ಲ ಕೂಡ ಒಂದು ಕರುಗಳು ಹಿಡ್ಕೊಂಡು ಒಂದು 30 ಹಸುಗಳು ಅದಾವ. ಅದ್ರ ಗೊಬ್ಬರ ಎಲ್ಲ ಇಲ್ಲಿ ಕಲೆಕ್ಟ್ ಮಾಡ್ತೇವ್ರಿ. ಇಲ್ಲಿ ಸಗಣಿ ಇಲ್ಲಿ ಸ್ಟಾಕ್ ಮಾಡ್ತೇವ್ರಿ. ಮಾಡಿ ಇಲ್ಲಿ ಪೈಪ್ ಇದೆ ರೀ. ಈ ಪೈಪಿನಿಂದ ಇಲ್ಲಿ ನೀರ್ ಬರ್ತಾವ್ರಿ. ಇದು ಆರಿಸ್ತೇವ್ರಿ. ಒಂದು 10-15 ದಿವಸ ಆರಿಸಿ ಇದಕ್ಕೆಲ್ಲ ನೀರ್ ಹೊಡೆದು ಆರಿಸ್ತೇವ್ರಿ. ಅದ್ರೊಳಗಿನ ಹೀಟ್ ಎಲ್ಲ ಹೊರಗೆ ಹೋದ ನಂತರ ಈ ಗೊಬ್ಬರ ಒಯ್ದು ಎರೆಹುಳ ಪಿಟ್ಟಿಗೆ ಹಾಕ್ತೇವೆ. ಹಾಕಿ ಅದ್ರ ಮ್ಯಾಲ ಏನದ ಎರೆಹುಳ ಬಿಡ್ತೇವ್ರಿ. ನಂತರ ಅದು ಎರೆಹುಳ ಮೈದಂಗ ಇಲ್ಲಿ ಗೊಬ್ಬರ ಇಲ್ಲಿ ಏನೇನ್ ಮಾಡ್ಕೊಂಡಿದ್ರಿ? ಇದು ಅದ ಸರ್. ಇಲ್ಲಿ 3 ಗೊಬ್ಬರ ಗ್ಯಾಸ್ ಇದಾವ್ರಿ. 3 ಇದಾವ್ರಿ ಸರ್. ಅವು ಎಲ್ಲದರಂದು ಎಣ್ಣೆ ಹೆಂಡಿ ಹಾಕ್ತಾರ, ಸ್ಲರಿ ಸುಟ್ಟಿದ್ದೇನು ಹೊರಗೆ ಬರ್ತದೆ. ಗ್ಯಾಸ್ ಎಲ್ಲ ಹೋಗಿರ್ತದ್ರಿ ಅದು. ಅದು ಬಂದು ಇದ್ರಾಗ ಕಲೆಕ್ಟ್ ಆಗ್ತದ್ರಿ. ಇದ್ರಾಗ ಕಲೆಕ್ಟ್ ಆದ ಬಳಿಕ ಅದಕ್ಕೆ ಮೋಟ್ರ್ ಕೂಡಿಸಿದೇವ್ರಿ ಒಂದು. ಆ ಮೋಟ್ರ್ ಮುಖಾಂತರ ಸೀದಾ ನಾವು ಅಲ್ಲಿ ಪೈಪ್ ಲೈನ್ ಮಾಡಿಬಿಟ್ಟಿದೇವ್ರಿ. ಇಲ್ಲೇ ಡೈರೆಕ್ಟ್ ಬಿಟ್ಬಿಡ್ತೇವ್ರಿ. ಅಂದ್ರೆ ಇಲ್ಲಿ ಗೋಬರ್ ಗ್ಲಾಸ್ ಸ್ಲರಿ ಕಲೆಕ್ಟ್ ಆದ್ಮೇಲೆ ಇದನ್ನ ಮತ್ತೆ ಎರೆಹುಳು ತೊಟ್ಟಿ ಹಾಕ್ತೇವ್ರಿ. ಅಂದ್ರೆ ಅದು ಗ್ಯಾಸ್ ಹೋಗಿದ್ನು ಇರ್ತದೆ. ಅದು ಎರೆಹುಳ ತಿನ್ನಕ್ಕೆ ಫಾಸ್ಟ್ ಇದು ಆಗಲಕ್ಕ ಒಂದು ಚಾನ್ಸ್ ಇರ್ತದೆ. ಇಲ್ಲಾಂದ್ರೆ ಆರಿಸ್ಬೇಕಾಗ್ತದ್ರಿ. ಅದು ಆರಿಸಿನ ಎರೆಹುಳ ಗೊಬ್ಬರ ಪಿಟ್ಟಿಗ್ರಿ ಯಾವ ಹಂತದಲ್ಲಿ ಬಿಡ್ತೀರಿ, ಎಷ್ಟು ಟೈಮ್ ಬಿಡ್ತೀರಿ ಸರ್? ಒಂದು ಸಲ ಅದು ಎರೆಹುಳ ಎಲ್ಲ ತೆಗೆದು ಹುಳ ಒತ್ತಟ್ಟಿ ಕಲೆಕ್ಟ್ ಮಾಡಿ ಆಮೇಲೆ ಎಲ್ಲ ಅದು ಆರಿದ ಹಿಂಡಿ ಎಲ್ಲ ಚಗಳು ಹಿಂಡಿ ಇದೆಲ್ಲ ಹಾಕಿ ಆಮೇಲೆ ಇದು ಅದ್ರ ಮೇಲೆ ಹಾಕಿ ಹುಳ ಬಿಟ್ಟು ಬಿಡ್ತೀವಿ. ಅದಾದ್ಮೇಲೆ ಮತ್ತೆ ಕೊಡ್ತೀರ ಸರ್ ಇದು ಸ್ಲರಿ? ಮತ್ತೆ ಏನಿಲ್ರಿ? ಮತ್ತೆ ಅದು ಇದು ಆದಂಗ ಮತ್ತೆ ಕೊಡ್ತಿರ್ತೀವಿ. ಏನಾಗ್ತದೆ ಸರ್, ಅದು ಈಗ ಬರೀ ಅದು ಹಿಂಡಿ ಹಾಕಿ ಅದು ಆರಿಸಿ ಗೊಬ್ಬರ ತಯಾರು ಮಾಡ್ಬೇಕಂದ್ರ ಕನಿಷ್ಠ 3 ತಿಂಗಳು ಬೇಕಾಗ್ತದೆ.
ಇದು ಬಿಟ್ಕೊಂತ ಹೋದ್ರೆ ಒಂದ್ ತಿಂಗಳದಾಗೆ ಎರೆಹುಳ ಗೊಬ್ಬರ ರೆಡಿ ಆಗ್ತದೆ. ರೆಡಿ. ಈ ಗೊಬ್ಬರ ಎರೆಹುಳ ಗೊಬ್ಬರ ಒಂದ್ ಸತಿ ಹಾಕಿ ರೆಡಿ ಆಗೋದ್ರೊಳಗೆ ಹಾ ರೀ. ಈ ಸ್ಲರಿನ ಎಷ್ಟ್ ಸತಿ ಕೊಡ್ತೀರಿ ಸರ್? ಅದು ಆದ ಬಳಿಕ ಅದ್ರ ಮ್ಯಾಲ ಇದು ಹಾಕ್ತೇವ್ರಿ, ಏನು ರೌದಿ ಹಾಕಿ ಒಂದು ಫಸ್ಟ್ ಕೊಡ್ತೇವ್ರಿ. ಕೊಟ್ಟದೊಳಕ ಮತ್ತೊಂದ್ 15 ದಿವಸದೊಳಗ ಮತ್ತೆ ತಿಂದಿರ್ತಾವ್ರಿ ಅದೆಲ್ಲ ಹಚ್ಚಿ ಗೊಬ್ಬರ ಮಾಡಿರ್ತದ. ಮತ್ತ ರೌದಿ ಹಾಕಿ ಕಬ್ಬಿನ ರೌದಿ ಹಾಕಿ ಮತ್ತೆ ಕೊಟ್ಟು ಬಿಡ್ತೇವ್ರಿ. ಇದು ಕೊಟ್ಟಂದ್ರೆ ಮತ್ತೆ ಕಲಾಸ ಐತ್ರಿ. ಅಷ್ಟ್ ಎರಡನೇ ಸರಿ ಕೊಡೋದ್ರೊಳಗೆ ಗೊಬ್ಬರ ರೆಡಿ ಆಗಿಬಿಟ್ಟಿರ್ತದೆ. ಇದ್ರದ್ದು ಇನ್ನೊಂದ್ ಏನು ನಮಗಂದ್ರ ಇದ್ರೊಳಗ ನಾವು ವೇಸ್ಟ್ ಡಿಕಾಂಪೋಸರ್ 8000 ಲೀಟರ್ ಅದ್ರಿ. 8000 ಗೋಕೃಪಾಮೃತ ಅದ. ಇದು ಸ್ವಲ್ಪ ಅದು ಸ್ವಲ್ಪ ಇದ್ರಾಗ ಮಿಕ್ಸ್ ಮಾಡಿ ಈ ಮೋಟ್ರಲಿಂದ ಇಲ್ಲೇ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿ ಬ್ಲೋರ್ 1000 ಲೀಟರ್ ಬ್ಲೋರಿಗೆ ಹಾಕಿ ನಾವು ಕಬ್ಬಿನ ಸಾಲಿಗೆ ಉಂಟ, ಆಮೇಲೆ ದ್ರಾಕ್ಷಿಗಿ ಬಡ್ಡಿಗಿ, ಆಮೇಲೆ ನಿಂಬಿ ಗಿಡದ ಬಡ್ಡಿಗಿ ಹಿಂಗೆಲ್ಲಾ ಹಾಕೋತ ಹೋಗ್ತೀವಿ. ಈ ಸ್ಲರಿನು ಮತ್ತೆ OWDC ಗೋಕೃಪಾಮೃತ ಮಿಕ್ಸ್ ಮಾಡಿಕೆ ಅದನ್ನ ಡೈರೆಕ್ಟ್ ಭೂಮಿಗೆ ಕೊಡ್ತೀರಿ. ಜೊತೆಗೆ ಈ ತೊಟ್ಟಿಗಳಿಗೂ ಹಾಕ್ತೀವಿ. ಇಲ್ಲಿಂದ ಡಂಪ್ ಆಗ್ತದ ಸರ್? ಇಲ್ಲಿ ಆಗ್ತದೆ ಸರ್. ಅದು ಮೋಟರ್ ಇದು ಪೈಪ್ಲೈನ್ ಮಾಡಿದ್ದೇವೆ. ಇದು ಬಿಸ್ತದ ಸರ್. ಇದು ಮಿಕ್ಸ್ ಮಾಡ್ಬೇಕಾದ್ರೆ ಇದು ಬಿಚ್ಚಿ ಇಲ್ಲೇ ಬಿಡೋದು ಮಿಕ್ಸ್ ಮಾಡ್ತೇವ್ರಿ. ಆ ಕಡೆ ಪಿಟ್ಟಿ ಹಾಕಬೇಕಾದ್ರೆ ಜಾಯಿಂಟ್ ಮಾಡಿದೇವ ಅಂದ್ರ ಪಿಟ್ಟಿ ಕನೆಕ್ಟ್. ಒಳ್ಳೆ ಐಡಿಯಾ ಮಾಡ್ರಿ ಸರ್. ಸರ್ ಟೋಟಲ್ ಆಗಿ ಇಲ್ಲಿ ಎಷ್ಟು ತೊಟ್ಟಿಗಳು ಮಾಡ್ಕೊಂಡ್ರಿ? ಯಾವ ಪದ್ಧತಿಯಲ್ಲಿ ಮಾಡ್ಕೊಂಡ್ರಿ? ಇವು 16 ತೊಟ್ಟಿಗಳು ಅದಾವ್ರಿ ಸರ್. 16 ತೊಟ್ಟಿ ಜೋಡ್ ಪದ್ಧತಿಯಾಗ ಜೋಡ್ ಪದ್ಧತಿ ಅವ್ರಿ ಸರ್. ನಡು ಗ್ಯಾಪ್ ಎಷ್ಟು ಬಿಟ್ರಿ ಸರ್? ಗ್ಯಾಪ್ 1.5 ಫೀಟ್ ಬಿಟ್ಟಿದೆ. 1.5 ಫೀಟ್ ಅದು ಎರೆಹುಳ ಗೊಬ್ಬರ ತಕ್ಕೊಳಕ ಮಾಡ್ಲಕ್ಕ 1.5 ಫೀಟ್ ಬಿಟ್ಟಿದೆ. ನೋಡ್ಬೋದು ಫ್ರೆಂಡ್ಸ್, ಜೋಡ್ ಪದ್ಧತಿಯಲ್ಲಿ ತೊಟ್ಟಿಗಳನ್ನ ಮಾಡ್ಕೊಂಡಿದ್ದಾರೆ. 2 ತೊಟ್ಟಿಗಳ ಮಧ್ಯೆ ಒಂದು ಗೋಡೆ ಬಂದಿದೆ, ಅದಕ್ಕೆ ಕೆಳಗಡೆ ಕಿಂಡಿಗಳನ್ನ ಬಿಟ್ಟಿದ್ದಾರೆ. ಈ ರೀತಿ ಮಾಡೋದ್ರಿಂದ ಹುಳುಗಳು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡಕ್ಕೂ ಅನುಕೂಲ ಆಗ್ತದೆ. ಜೊತೆಗೆ ತೇವಾಂಶ ಯಾವ ಕಡೆ ಜಾಸ್ತಿ ಇರುತ್ತೆ, ಇಲ್ಲಿ ಗೊಬ್ಬರ ರೆಡಿ ಆದ್ಮೇಲೆ ಇದಕ್ಕೆ ನೀರು ಹೊಡೆಯೋದು ಸ್ಟಾಪ್ ಮಾಡ್ತಾರೆ. ಅಲ್ಲಿ ಹೊಸದಾಗಿ ರೆಡಿ ಮಾಡಕ್ಕೆ ಶುರು ಮಾಡ್ತಾರೆ. ಇಲ್ಲಿರೋ ಎರೆಹುಳುಗಳೆಲ್ಲ ಇಲ್ಲಿ ತೇವಾಂಶ ಕಮ್ಮಿ ಆದಾಗ ಹೊಸ ಪಿಟ್ಟಿಗೆ ಶಿಫ್ಟ್ ಆಗ್ತವೆ. ನಾವು ಹುಳನ ತಗೊಂಡು ಶಿಫ್ಟ್ ಮಾಡೋ ಅವಸರ ಇರಲ್ಲ. ಈ ರೀತಿ ಜೋಡು ಪದ್ಧತಿಯಲ್ಲಿ ತೊಟ್ಟಿಗಳನ್ನ ಮಾಡ್ಕೊಂಡು ನಡುವೆ ಕಿಂಡಿ ಬಿಟ್ಕೊಂಡ್ರೆ ಈ ರೀತಿ ಅನುಕೂಲಗಳಿರ್ತವೆ. ಸರ್, ಎಷ್ಟೆಷ್ಟು ಗೊಬ್ಬರ ಉತ್ಪಾದನೆ ಆಗ್ತದೆ ಒಂದೊಂದು ಜೋಡು ತೊಟ್ಟಿಂದ ಸರ್? ಒಂದು ಜೋಡು ತೊಟ್ಟಿಗೆ 1 ಟನ್ ಗೊಬ್ಬರ. 1 ಟನ್ ಗೊಬ್ಬರ. ಈಗ ನೀವು ಮೆಟೀರಿಯಲ್ ಎಲ್ಲ ಹಾಕಿದ್ಮೇಲೆ ಈ ಸ್ಲರಿ ಕೊಡೋದ್ರಿಂದ ನಿಮ್ಗೆ ಬೇಗ ಗೊಬ್ಬರ ಆ ಉದ್ದೇಶದಿಂದ ಅದು ಮಾಡಿ ಸರ್. ಗೊಬ್ಬರ ಯಾವ ತರ ಇದೆ ಸರ್? ಈ ತರ ಇದೆ ನೋಡಿ ಸರ್. ನೋಡಿ ಫ್ರೆಂಡ್ಸ್, ಒಂದ್ ಚೂರು ಇದರಲ್ಲಿ ಮಣ್ಣಿನ ಅಂಶ ಇಲ್ಲ, ಯಾಕಂದ್ರೆ ಪ್ಯೂರ್ ಸಗಣಿಯಿಂದ ಮಾಡೋದ್ರಿಂದ ನೋಡ್ಬೋದು ಕಾಳು ಕಾಳಾಗಿ ಯಾವ ತರ ಕಾಣ್ತದೆ. ಮತ್ತೆ ನೋಡಿ ಕೈಗೆ ಅಂಟೋದನ್ನು ಇಲ್ಲ. ನೋಡಿ ಅಗ್ರ ಕೂಡ ತುಂಬಾ ಅಗ್ರ ಇದೆ ಗೊಬ್ಬರ. ಮಣ್ಣಿದ್ರೆ ಭಾರ ಇರ್ತದೆ, ಭಾರ ಆಗಿರ್ತದೆ ಸರ್. ಈ ರೀತಿಯಾಗಿ ಅತ್ಯುತ್ತಮ ರೀತಿಯಲ್ಲಿ ಇಲ್ಲಿ ಎರೆಹುಳ ಗೊಬ್ಬರನ ತಯಾರು ಮಾಡ್ಕೊಂಡು ಬೆಳೆಗಳಿಗೆ ನೀಡ್ತಾ ಇದ್ದಾರೆ. ಸರ್, ಈಗ ನಮ್ ಚಾನಲ್ ಮುಖಾಂತರ ರೈತರು ಯಾರಾದ್ರೂ ಗೊಬ್ಬರ ಬೇಕಂದ್ರೆ ಕೊಡ್ತೀರೇನ್ ಸರ್ ನೀವು? ಕೊಡ್ತೇವಲ್ಲ ಸರ್, ಕೊಡ್ತೇವ್ರಿ. ಯಾಕಂದ್ರೆ ನಮ್ದು ಸ್ಲರಿ ಹಾಕ್ತಿರ್ತೀವಿ, ಬಿಡ್ತಿರ್ತೇವ್ರಿ. ಗೋಕೃಪಾಮೃತ, ಜೀವಾಮೃತ, ವೇಸ್ಟ್ ಡಿಕಾಂಪೋಸರ್, ಆಮೇಲೆ ಇದು ಇದೆ ಸರ್ ಬಯೋರಿಚ್, ಆಮೇಲೆ ಗೋ ನಮ್ದಾಜ್ ಎಲ್ಲ ಇದೆ ರೀ. ಇವೆಲ್ಲದಿಂದ ನಂಬಲ್ಲಿ ಸಾಕಷ್ಟು ಎರೆಹುಳ ನಂಬಲ್ಲೇ ಬರ್ತದೆ. ನಮ್ ಹೊಲನೇ ಎರೆಹುಳ ಗೊಬ್ಬರ ತೊಟ್ಟಿ ಆದಂಗ ಆಗ್ತದೆ. ಇದು ರೈತರು ಬೇಕಂದ್ರೂ ಕೊಡ್ಬೋದು ಸರ್. ಬಟ್ ಮಿಕ್ಸ್ ಮಾಡೋದಿಲ್ಲ, ಏನೂ ಇಲ್ಲ, ಪ್ಯೂರ್ ಗೊಬ್ಬರ ಇರ್ತದೆ. ಒಂದ್ ಬ್ಯಾಗಿಗೆ ಇಂತಿಷ್ಟ ಅಂತ ಹೇಳಿ ಇನ್ನೂ ನಾನು ಫಿಕ್ಸ್ ಮಾಡಿಲ್ಲ, ಮಾಡಿ ಕೊಡ್ಬೋದು ಸರ್. ಈಗ ಇಲ್ಲಿ ಗೊಬ್ಬರ ರೆಡಿ ಆದ್ಮೇಲೆ ಇದನ್ನ ಯಾವ ತರ ಕಲೆಕ್ಟ್ ಮಾಡ್ಕೊಂತೀರಿ, ಯಾವ ತರ ಸೋಸ್ತೀರಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಗೊಬ್ಬರ ರೆಡಿ ಆದ ಬಳಿಕ ಎಲ್ಲ ತೆಗೆದು ಗುಂತಿ ಹಾಕಿಬಿಡ್ತೇವೆ ಸರ್. ಹಂಗನೂ ಬರ್ತದ್ರಿ. ಒತ್ತಟ್ಟಿ ನಾವು ಆರಿದ ಹಿಂಡಿ ಸಗಣಿ ತಂದು ಅಲ್ಲಿ ಹಾಕಿಬಿಟ್ಟೇವ್ ಅಂದ್ರ ಎಲ್ಲಾ ಹುಳುಗಳು ಅಲ್ಲಿ ಒಂದ್ ಕಲೆಕ್ಟ್ ಆಗ್ತದೆ. ಆಮೇಲೆ ಅದು ತಕ್ಕೋಬಹುದು ಸರ್. ಅಂದ್ರೆ ಒಂದ್ ಕಡೆ ಸಗಣಿ ಹಾಕ್ಬಿಟ್ಟೆ ಅಂದ್ರೆ ಒಂದೇ ಕಡೆ ಬಂದ್ಬಿಡ್ತಾವ, ಅದು ಆರಾಮಾಗಿ ತೆಗಿಬಹುದು. ಅದ್ರಾಗ ಇರಂಗಿಲ್ಲ. ಏನ್ ಸಣ್ಣ ಸಣ್ಣ ಮರಿ ಇರ್ತಾವ, ತತ್ತಿ ಇರ್ತಾವ್ರಿ,
ಅನಿವಾರ್ಯ. ಮತ್ತ ಅಲ್ಲಿ ನಾವು ಇದು ಮಾಡ್ತೇವಲ್ರಿ, ಸೋಸ್ತೇವಲ್ಲ, ಇದು ಸೋಸೋ ಯಂತ್ರ ಹಾ ಏನ್ ಸೋಸ ಸರ್? ಯಂತ್ರ sir. ಇದು ಏನ್ ರೇಟ್ ಬಿದ್ದದ್ರಿ? ಯಾವ ತರ ಕೆಲಸ ಮಾಡ್ತದ ಸರ್? ಇದು ನಾನೇನ್ ಖರೀದಿ ಮಾಡಿಲ್ರಿ, ನಾನೇ ಮಾಡೀನಿ sir. ನೀವೇ ತಯಾರು ಮಾಡಿ ಹಾ ಸರ್? ಸರ್. ತುಂಬಾ ಹಾ. ಚೆನ್ನಾಗೈತೆ ಹಾ ಸರ್. sir. ನೋಡ್ಬೋದು ಫ್ರೆಂಡ್ಸ್, ಯಂತ್ರ ಕೂಡ ಸರ್ ಅವರೇ ರೆಡಿ ಮಾಡಿದ್ದಾರೆ. ಆಕ್ಚುಲಿ ಇವರು ವೃತ್ತಿಯಲ್ಲಿ ಕಾಂಟ್ರಾಕ್ಟ್ರು, ಆದ್ರೆ ಎಲ್ಲಾನು ಬಿಟ್ಟು ಕೃಷಿಗೆ ಬಂದಿದ್ದಾರೆ. ಕೃಷಿಯಲ್ಲಿ ಈ ರೀತಿ ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ತಾ ಇರ್ತಾರೆ. ಸರ್, ಇದು ಖರ್ಚು ಎಷ್ಟು ಬಂದಿರಬಹುದು ಸರ್ ಅಂದಾಜು? ಏನ್ ಬಾಳ ಬಂದಿಲ್ಲ ಸರ್, ಒಂದ್ ಮೋಟ್ರ್ ಎಲ್ಲ ಕೂಡಿ ಒಂದ್ 20,000 ರೂಪಾಯಿ ಬಂದ. ಇದು ಯಾವ ತರ ಕೆಲಸ ಮಾಡ್ತದ ಸರ್? ಸರ್ ಇದು ಇಲ್ಲಿ ಗೊಬ್ಬರ ಹಾಕಿದೇವ ಅಂದ್ರ ಹಾ ರೀ. ತೆಳಗ ಒಂದ್ ಪತ್ರ ಕೊಟ್ಟಿದ್ದೀನಿ ಸರ್. ತೆಳಗ ಸೋಸಿದ ಇದು ಆ ಕಡೆ ಹೋಗ್ತದ್ರಿ. ಹಿಂದೆಲ್ಲ ಕಚ್ಚರ ಮತ್ತ ಹುಳ ಇಲ್ಲಿ ಬಂದು ಕಸ ಎಲ್ಲ ಈ ಕಡೆ ಇಲ್ಲಿ ಬಂದು ಇಲ್ಲೊಂದ್ ಬುಟ್ಟಿ ಇಡ್ತೇವ್ರಿ, ಬುಟ್ಟೆ ಬೀಳ್ತಾವ. ಆಮೇಲೆ ಎಲ್ಲ ಮತ್ತೆ ಹೊಸ ಪಿಟ್ಟಿಗೆ ಹಾಕ್ತೀರಿ. ಒಳ್ಳೆ ಐಡಿಯಾ ಮಾಡಿರಿ ಸರ್. ಸರ್, ಇದಕ್ಕೆ ನೀರು ಯಾವ ತರ ಒದಗಿಸ್ತೀರಿ? ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಎಲ್ಲಾ ಪಿಟ್ಟಿಗೆ ನಾವು ಇದು ಹಾಕಿ ಹುಳ ಬಿಟ್ಟೊಳಗ ಈ ಸ್ಪ್ರಿಂಕ್ಲರ್ ಮುಖಾಂತರ ಬಿಡ್ತೇವೆ ಸರ್. ಸರ್, ಇದು ಸ್ಟಾರ್ಟ್ ಮಾಡ್ತೇವೆ. ಈ ತರ ಮೈಕ್ರೋ ಇದು ಕೂಡ್ಸಿದೇವ್ರಿ ಸ್ಪ್ರಿಂಕ್ಲರ್. ಇದರಿಂದ ನೀರ ಯಾವಾಗ ತೇವಾಂಶ ಬೇಕಾಗ್ತದ ಸ್ಟಾರ್ಟ್ ಮಾಡ್ಕೆ ಇದು ಮಾಡ್ತೇವ್ರಿ. ಆಮೇಲೆ ಜಾಸ್ತಿ ಏನಾರ ಸ್ಲರಿ ಬೇಕು ಅಂದ್ರ ಈ ಪೈಪ್, ಇದು ಸ್ಲರಿಗೋಸ್ಕರನೇ ಇದು ಸ್ಲರಿ ಪೈಪ್ ಅದ್ರಿ. ಅಲ್ಲಿಂದ ಕನೆಕ್ಟ್ ಮಾಡಿ ತೋರಿಸ್ತೀನಿ ಸರ್ ನಿಮ್ಗೆ, ಅದನ್ನು ತೋರಿಸ್ತೀನಿ. ಇದು ಇದರಲ್ಲಿ ಯಾವ ತೊಟ್ಟಿ ಬೇಕು ಅದು ಚಾಲು ಮಾಡ್ಕೆ ಹಿಡಿದ್ ಬಿಟ್ಟೆ ಅಂದ್ರ ಆ ಸ್ಲರಿ ಬಂದ್ಬಿಡ್ತು. ಓಕೆ ಸರ್, ಒಳ್ಳೆ ಐಡಿಯಾ ಮಾಡಿರಿ ಸರ್. ಒಂದ್ಸತಿ ನೀವು ಯಾವ ಸಿಸ್ಟಮ್ ಇಟ್ಕೊಂಡಿರಿ? ಒಂದ್ಸತಿ ಎಷ್ಟು ತುಂಬಿಸ್ತೀರಿ, ಯಾವ್ದು ತೆಗಿತೀರಿ, ಮತ್ತು ಒಂದ್ಸತಿ ಗೊಬ್ಬರ ತೆಗೆದಾಗ ಎಷ್ಟು ಉತ್ಪಾದನೆ ಆಗ್ತದೆ ಸರ್? ಇದು ಒಮ್ಮೆ ಎಲ್ಲ ಗೊಬ್ಬರ ಮತ್ತ ಸ್ಲರಿ ಹಾಕಿ ರೌದಿ ಚಗಳ ಚಿಪಟ್ ಎಲ್ಲಾ ಹಾಕಿ ಇದ್ ಮಾಡ್ದೇವ ಅಂದ್ರ ಕನಿಷ್ಠ ಅಂದ್ರ ಒಂದ್ 2-2.5 ತಿಂಗಳಿಗೆ ಎಲ್ಲ ತಯಾರಾಗ್ತದ್ರಿ. ಆಮೇಲೆ ತೆಗಿದ್ಗೆ ಮತ್ತ ಹೊಸದು ಸೇರಿಸಿ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಇದು ಒಂದ್ಸಲ ಒಂದ್ ಪಿಟ್ ಇವೆರಡು ಕೂಡಿ ತೆಗೆದೇವ ಅಂದ್ರ ಒಂದ್ಸಲ ತೆಗೆದ್ರ 1 ಟನ್ ಗೊಬ್ಬರ ತಯಾರ್ ಬರ್ತದೆ. ಎಷ್ಟು ಪಿಟ್ ಅವ್ರ ಟೋಟಲ್? ಇವು 16 ಪಿಟ್ ಅದ. 16 ಪಿಟ್ ಅಂದ್ರೆ 15-16 ಟನ್ ಒಂದ್ ಟ್ರಿಪ್ಪಿಗೆ ಬರ್ತದೆ. ಅದಾದ್ಮೇಲೆ ಸೋಸ್ಬಿಟ್ಟು ಸೋಸಿ ಮಷಿನ್ ಹಾಕಿ ಸೋಸಿ ಚೀಲನ ಪ್ಯಾಕ್ ಮಾಡ್ಬೋದು. ನೋಡ್ರಲ್ಲ ರೈತ ಬಾಂಧವರೇ, ಒಂದು ಸುಸಜ್ಜಿತ ರೀತಿಯಲ್ಲಿ ಶೆಡ್ ಅನ್ನ ನಿರ್ಮಾಣ ಮಾಡಿಕೊಂಡು, ಜೋಡು ಪದ್ಧತಿಯಲ್ಲಿ ತೊಟ್ಟಿಗಳನ್ನ ನಿರ್ಮಾಣ ಮಾಡಿಕೊಂಡು, ಅದಕ್ಕೆ ಮೈಕ್ರೋ ಸ್ಪ್ರಿಂಕ್ಲರ್ ಅನ್ನ ಕೂಡಿಸ್ಕೊಂಡು ಉತ್ತಮವಾಗಿ ಎರೆಹುಳ ತೊಟ್ಟಿನ ರೆಡಿ ಮಾಡ್ಕೊಂಡಿದ್ದಾರೆ. ಜೊತೆಗೆ ಉತ್ತಮವಾದಂತ ಗೊಬ್ಬರನ ಉತ್ಪಾದನೆ ಮಾಡ್ತಾರೆ. ಅದಕ್ಕೆ ವಿಶೇಷವಾಗಿ ವೇಸ್ಟ್ ಡಿಕಂಪೋಸರ್, ಗೋಕೃಪಾಮೃತ ಮತ್ತು ಬಯೋಗ್ಯಾಸ್ ನ ಸ್ಲರಿಗಳನ್ನ ಬಳಸ್ಕೊಂಡು ಆ ಗೊಬ್ಬರಕ್ಕೆ ಇನ್ನಷ್ಟು ಉತ್ಕೃಷ್ಟತೆ ಜಾಸ್ತಿ ಮಾಡಿದ್ದಾರೆ. ಇಂತ ವಿಶೇಷವಾದಂತ ಎರೆಹುಳು ಗೊಬ್ಬರದ ಬಗ್ಗೆ ಮಾಹಿತಿ ನೀಡಿದಂತ ಸರ್ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ, ಸರ್ ಅವ್ರ ನಂಬರ್ ಅನ್ನ ಡಿಸ್ಪ್ಲೇ ನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕಿರ್ತೀನಿ. ಈ ಎರೆಹುಳ ಗೊಬ್ಬರ ಬೇಕಾದ್ರೆ ಮತ್ತು ಇದ್ರ ಬಗ್ಗೆ ಮಾಹಿತಿ ಬೇಕಾದ್ರೂ ಕೂಡ ಸಂಪರ್ಕ ಮಾಡಬಹುದು. ಸರ್ ಅವರಿಗೆ ಸಂಪರ್ಕ ಮಾಡಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾರೆ. ಹತ್ರ ಇರೋರು ಬಂದು ಭೇಟಿ ಕೂಡ ಆಗ್ಬೋದು. ಸರ್, ಬರೀ ಎರೆಹುಳ ಗೊಬ್ಬರ ಅಷ್ಟೇ ಮಾಡ್ತಿರೋ, ಎರೆಜಲನು ಮಾಡ್ತೀರಿ? ಇಲ್ಲ, ಇದು ಏನ್ ನೀರ್ ಹೊಡೆದಿರ್ತೇವಲ್ರಿ ಮೈಕ್ರೋ ಇದ್ರ ಸ್ಪ್ರಿಂಕ್ಲರ್ಲಿಂದ, ಇದರಲ್ಲಿ ನೀರ್ ತೆಳಗಿಳಿದು ಎರೆಜಲನು ಹೋಗಿ ಅಲ್ಲಿ ಅಲ್ಲಿ ಕಲೆಕ್ಟ್ ಆಗ್ತದೆ. ಒಂದೇ ಕಡೆ ಹೋಗೋ ಎರೆಜಲ ಬೇಕಂದ್ರೆ ಎರೆಜಲ ಬೇಕಂದ್ರೆ ಇಲ್ಲಿ ಎರೆಹುಳ ಗೊಬ್ಬರ ಮತ್ತು ಎರೆಜಲ ಅವೈಲೇಬಲ್ ಇರ್ತದೆ. ಬೇಕಾದವರು ಸಂಪರ್ಕ ಮಾಡಿ ಮಾಹಿತಿ ಪಡೆದು ಗೊಬ್ಬರನು ಪಡೆಯಬಹುದು ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ. ಇಂತ ವಿಶೇಷವಾದಂತ ಮಾಹಿತಿ ಎಲ್ರಿಗೂ ತಲುಪಲಿ. ಮತ್ತು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.